ಬೆಂಗಳೂರಿನಲ್ಲಿ ಜಿಬಿಎ ಮತ್ತೆ ಬೆಂಗಳೂರಿನ ಸಂಚಾರ ಪೊಲೀಸರು ಒಂದು ವಿನೂತನ ಪ್ರಯೋಗವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೆ ಒಂದು ಸ್ಟಿಕ್ಕರ್ ಅಂಟಿಸುವ ಮೂಲಕ ವಾಹನ ಮಾಲೀಕರು ಯಾರಿರ್ತಾರೆ ಸೊ ಅವರು 7 ದಿನಗಳಿಗೆ ತೆರವು ಮಾಡಕ್ಕೆ ಮುಂದಾಗಿರುವಂತದ್ದು. ನಾನು ಇದೀಗ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಬಳಿ ಅಂತ ಒಂದು ಸರ್ಕಾರಿ ಜಾಗ ಮತ್ತೆ ಫುಟ್ಪಾತ್ ಜಾಗ ಏನಿದೆ ಸೊ ಅಲ್ಲಿ ಇಲ್ಲಿ ನೋಡ್ತಾ ಇರುವಂತದ್ದು ಸಾಕಷ್ಟು ವಾಹನಗಳು ಇಲ್ಲಿ ನಿಲ್ಲಿಸಿ ಹೋಗಿರುವಂತದ್ದು. ಅಂದ್ರೆ ಪೊಲೀಸರು ಕೆಲವೊಂದಷ್ಟು ವಾಹನಗಳನ್ನ ಸೀಸ್ ಮಾಡಿಕೊಂಡು ಅದನ್ನ ಕೇಸ್ ಹಾಕಿ ನಿಲ್ಲಿಸಿರುವಂತಹ ವಾಹನಗಳಿರ್ಬೋದು, ಮತ್ತೆ ಕೆಲವೊಂದಷ್ಟು ತಿಂಗಳುಗಟ್ಟಲೆ ಮತ್ತೆ ವರ್ಷಾನುಗಟ್ಟಲೆ ಈ ಒಂದು ವಾಹನಗಳನ್ನ ನಿಲ್ಲಿಸಿ ಹೋಗಿರುತ್ತೆ. ಸೊ ಅಂತವರಿಗೆ ಮೊದಲ ಬಾರಿಗೆ ಇವತ್ತಿನಿಂದ ಒಂದು ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ಕೆ ಒಂದು ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸ್ಟಿಕ್ಕರ್ ಅಂಟಿಸಿದ 7 ದಿನಗಳ ಒಳಗೆ ಬಂದು ಮಾಲೀಕರು ತಮ್ಮ ವಾಹನಗಳನ್ನ ಸಾರ್ವಜನಿಕ ಸ್ಥಳದಲ್ಲಿ ಇರುವಂತದ್ದು ಇರ್ಬೋದು ಮತ್ತೆ ಫುಟ್ಪಾತ್ ನಲ್ಲಿ ಇರುವಂತದ್ದು ಇರ್ಬೋದು ಎಲ್ಲಾ ವಾಹನಗಳನ್ನ ತೆರವು ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅದನ್ನ ಟೋಯಿಂಗ್ ಮಾಡಲಾಗುತ್ತೆ. ಟೋಯಿಂಗ್ ಆದ ನಂತರ ಮತ್ತೆ ಅದನ್ನ ಒಂದು ಬಹಿರಂಗವಾಗಿ ಒಂದು ಸಾರ್ವಜನಿಕವಾಗಿ ಒಂದು ಹರಾಜನ್ನು ಪ್ರಕ್ರಿಯೆ ಸಹ ಆಗುವಂತದ್ದು. ಸೊ ನಗರದ 5 ಪಾಲಿಕೆಗಳು ಏನ್ ಬರುತ್ತೆ ಆ 5 ಪಾಲಿಕೆಗಳ ವ್ಯಾಪ್ತಿಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಮತ್ತೆ ಸರ್ಕಾರಿ ಶಾಲೆ ಕಾಲೇಜುಗಳು ಇದೆ ಮತ್ತೆ ಫುಟ್ಪಾತ್ ಎಲ್ಲಿದೆ ಮತ್ತೆ ಅಲ್ಲೆಲ್ಲಾನು ಸಹ ಒಂದು ತೆರವು ಮಾಡುವ ಕಾರ್ಯಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಇವತ್ತು ಸಾಂಕೇತಿಕವಾಗಿ ಕೃಷಿ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇವತ್ತು ಒಂದು ಕಫಿನ್ಸ್ ರಸ್ತೆಯಲ್ಲಿ ಚಾಲನೆ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಎಲ್ಲೆಲ್ಲಿ ವಾಹನಗಳಲ್ಲಿ ನಿಲ್ಲಿಸಿರ್ತಾರೆ ಅಲ್ಲೆಲ್ಲೂ ಸಹ ಹೋಗಿ ಅವರೇ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ. ಮತ್ತೆ 7 ದಿನದ ಒಳಗೆ ಆ ಒಂದು ಮಾಲೀಕರ ವಾಹನಗಳನ್ನ ತೆರವು ಮಾಡ್ಕೊಂಡು ಹೋಗ್ಬೇಕು. ಅದಾದ ನಂತರ ತೆರವು ಮಾಡಿಲ್ಲ ಅಂದ್ರೂ ಸಹ ಅವರು ಅದನ್ನ ಜಿಬಿಎ ವತಿಯಿಂದ ಕ್ಯಾಂಪ್ ಅನ್ನ ಹಾಕ್ತಾರೆ. ಆನಂತರ ಅದನ್ನ ತೆರವು ಮಾಡ್ಕೊಂಡು ಹೋಗಿ ಟೋಯಿಂಗ್ ಅನ್ನ ಮಾಡ್ತಾರೆ ಮತ್ತೆ ಅದನ್ನೆಲ್ಲ ಒಂದ್ ಕಡೆ ಬಿಡ್ತಾರೆ. ಆನಂತರ ಆ ವಾಹನದ ಮಾಲೀಕರು ಆವಾಗ್ಲೂ ಸಹ ಬಂದಿಲ್ಲ ಅಂದ್ರೆ ಅದನ್ನ ಒಂದು ಬಹಿರಂಗವಾಗಿ ಸಾರ್ವಜನಿಕವಾಗಿ ಒಂದು ಹರಾಜು ಹಾಕುವ ಪ್ರಕ್ರಿಯೆಗೆ ಚಾಲನೆಯನ್ನ ಹಾಕೊಳ್ಳುವುದು. ಇದು ಒಂದು ಫುಟ್ಪಾತ್ ನಂತರ ಮತ್ತೆ ಇದೀಗ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಗಾಡಿಗಳನ್ನು ನಿಲ್ಲಿಸುತ್ತಾರೆ ಸೊ ಅಂತಹ ಒಂದು ವಾಹನಗಳಿಗೆ ಇದೀಗ ಬಿಸಿ ಮುಟ್ಟಿಸುವ ಕಾರ್ಯವನ್ನ ನಗರಾಭಿವೃದ್ಧಿ ಸಚಿವರಂತ ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂತದ್ದು. ಅಂದ್ರೆ ಫುಟ್ಪಾತ್ ತೆರವು ಈಗಾಗಲೇ ಒಂದು 10 ದಿನಗಳಿಂದ ನಡೀತಾ ಇರುವಂತದ್ದು. ಎಲ್ಲೆಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ರು ಅಂತವರ ಒಂದು ಒತ್ತುವರಿ ಕಾರ್ಯವನ್ನ ಮಾಡ್ತಾ ಇರೋದು. ಇದು ಒಂದರ ಮಟ್ಟಿಗೆ ಎಲ್ಲ ಒಂದ್ ಕಡೆ ಬೆಂಗಳೂರು ನಗರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಫುಟ್ಪಾತ್ ಮೇಲೆ ಓಡೋರಿಗೆ ಸಾಕಷ್ಟು ಜಾಗ ಸಿಗುತ್ತೆ ಮತ್ತೆ ಫುಟ್ಪಾತ್ ಮೇಲೆ ಹೋಗ್ಬೋದು ಮತ್ತೆ ಇದರಿಂದ ಆಕ್ಸಿಡೆಂಟ್ಗಳು ಸಹ ಕಡಿಮೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಅದೇ ರೀತಿ ಇದೀಗ ಒಂದು ಫುಟ್ಪಾತ್ ಮೇಲೆ ಎಲ್ಲೆಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ ಮತ್ತೆ ವರ್ಷಾನುಗಟ್ಟಲೆ ಮತ್ತೆ ತಿಂಗಳಾನುಗಟ್ಟಲೆ ವಾಹನಗಳನ್ನು ನಿಲ್ಲಿಸಿ ಹೋಗಿರ್ತಾರೆ ಅಂತವ್ರಿಗೂ ಸಹ ಇದೀಗ ಬಿಸಿ ಮುಟ್ಟಿಸುವ ಕಾರ್ಯಕ್ಕೆ ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟಿರುವಂತದ್ದು. ಇದರಿಂದ ಎಲ್ಲ ಒಂದ್ ಕಡೆ ನಗರದ ನಿವಾಸಿಗಳು ಇರ್ತಾರೆ ಮತ್ತೆ ಫುಟ್ಪಾತ್ ವಾಕರ್ಸ್ ಯಾರಿರ್ತಾರೆ ಮತ್ತೆ ಸಾರ್ವಜನಿಕರು ಎಲ್ಲೆಲ್ಲಿ ಓಡಾಟ ಮಾಡ್ತಾರೆ ಸೊ ಅಂತವರಿಗೆ ಇದರಿಂದ ಉಪಯೋಗ ಆಗುತ್ತೆ ಮತ್ತೆ ಆಕ್ಸಿಡೆಂಟ್ಗಳು ಸಹ ನಗರದಲ್ಲಿ ಕಡಿಮೆ ಆಗೋದು. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಂಗೆ ಕಳೆದ 3 ವರ್ಷದಲ್ಲಿ 900ರಷ್ಟು ಜನರು ಒಂದು ಫುಟ್ಪಾತ್ ಇಲ್ಲದೆ ಒಂದು ರಸ್ತೆಯಲ್ಲಿ ಹೋಗಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಸಹ ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ ಮಾರ್ಗಸೂಚಿಗಳನ್ನು ಇಟ್ಕೊಂಡು ಎಲ್ಲೆಲ್ಲಿ ಈ ರೀತಿಯ ವಾಹನಗಳನ್ನು ನಿಲ್ಲಿಸಿರ್ತಾರೆ ಮತ್ತೆ ಎಲ್ಲೆಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ತಾರೆ ಅಂತಹ ಒಂದು ಕೆಲಸಗಳಿಗೆ ತೆರವು ಮಾಡಕ್ಕೆ ಮುಂದಾಗಿರುವಂತಂದ್ರೆ ರಾಜ್ಯ ಸರ್ಕಾರದ ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಮಹತ್ವಾಕಾಂಕ್ಷದ ಯೋಜನೆ ಇದೆ. ಸೊ ಅದಕ್ಕೆ ಈಗ ಒಂದು ಪೂರ್ವಕ ಅಂತ ಇಲ್ಲಿಂದಲೇ ಸಹ ಫುಟ್ಪಾತ್ ತೆರವಿನಿಂದಲೇ ಚಾಲನೆ ಕೊಡಕ್ಕೆ ಇದೀಗ ಒಂದು ಸರ್ಕಾರ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ನೋಡ್ತಾ ಇರುವಂತದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಲ್ಲಿಸಿರುವಂತಹ ವಾಹನಗಳಿಗೆ ತೆರವು ನೋಟಿಸ್ ಅನ್ನ ಅಂಟಿಸಿ ಹೋಗ್ತಾರೆ. ಆನಂತರ ಯಾರು ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಅದನ್ನ ಬಹಿರಂಗವಾಗಿ ತೆಗೆದುಕೊಂಡು ಹೋಗಿ ನಂತರ ಹರಾಜು ಹಾಕುವ ಕೆಲಸವನ್ನ ಮಾಡುವಂತದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು. ವಾಹನ ಮಾಲೀಕರೇ ಇದೀಗ ಎಚ್ಚರವನ್ನ ವಹಿಸಬೇಕಾಗಿದೆ. ಮಾಲೀಕರಿಲ್ಲದೆ ವಾಹನಗಳಿಂದ ಜನರ ಓಡಾಟಕ್ಕೆ ಅಡ್ಡಿ ಆಗ್ತಾ ಇತ್ತು. ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಿರುವಂತಹ ಅಧಿಕಾರಿಗಳು ರಸ್ತೆ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಜೊತೆಗೆ ಫುಟ್ಪಾತ್ನಲ್ಲಿ ವಾಹನ ನಿಲ್ಲಿಸಿರ್ತಾರಲ್ಲ, ಜೊತೆಗೆ ದಿನಗಟ್ಟಲೆ ತಿಂಗಳುಗಟ್ಟಲೆ ನಿಂತಿರುವಂತಹ ವಾಹನಗಳಿಗೆ ಈಗ ತೆರವು ಆಗ್ತಾ ಇರುವಂಥದ್ದು. ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಿರುವಂತಹ ಜಿಬಿಎ ಅಧಿಕಾರಿ ನೋಟಿಸ್ ಅಂಟಿಸಿದ 7 ದಿನದಲ್ಲಿ ವಾಹನ ತೆರವಾಗಬೇಕು ಅನ್ನುವಂಥದ್ದು. ಜೊತೆಗೆ 7 ದಿನಗಳಲ್ಲಿ ತೆರವಾಗದಿದ್ರೆ ಟೋಯಿಂಗ್ ಮೂಲಕ ಜಪ್ತಿಯನ್ನ ಮಾಡಲಾಗುತ್ತೆ. ಜಪ್ತಿ ಮಾಡಿದ ವಾಹನಗಳನ್ನ ಹರಾಜು ಹಾಕಲಿರುವಂತಹ ಜಿಬಿಎ. ಎಲ್ಲೆಂದ್ರೆ ಅಲ್ಲಿ ವಾಹನಗಳನ್ನ ನಿಲ್ಲಿಸಿ ಹೋದಂತಹ ಮಾಲೀಕರು ಇದೀಗ ತಮ್ಮ ಗಾಡಿಗಳನ್ನು ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿರಿ. ಮಾಲೀಕರಿಲ್ಲದ ವಾಹನಗಳಿಂದ ಜನರ ಓಡಾಡೋದಕ್ಕೆ ಅಡ್ಡಿ ಆಗ್ತಾ ಇತ್ತು. ಈ ಒಂದು ಕಾರಣಕ್ಕೆ ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ನೀಡಲಿರುವಂತಹ ಅಧಿಕಾರಿಗಳು ರಸ್ತೆಯ ಅಕ್ಕಪಕ್ಕದಲ್ಲಿ ಜೊತೆಗೆ ಸರ್ಕಾರಿ ಜಾಗದಲ್ಲಿ ಫುಟ್ಪಾತ್ ಮೇಲೆ ನಿಲ್ಲಿಸಿರುವಂತಹ ವಾಹನಗಳನ್ನ ತಿಂಗಳುಗಟ್ಟಲೆ ದಿನಗಟ್ಟಲೆ ನಿಂತಿರುವ ವಾಹನಗಳಿಗೆ ಈಗ ನೋಟಿಸ್ ಅನ್ನ ನೀಡಲಾಗ್ತಾ ಇರುವಂಥದ್ದು. ಜಿಬಿಎ ಸಿಬ್ಬಂದಿ ಈ ಒಂದು ಎಲ್ಲಾ ವಾಹನಗಳಿಗೂ ನೋಟಿಸ್ ಅನ್ನ ನೀಡ್ತಾರೆ. ನೋಟಿಸ್ ಅಂಟಿಸಿದ 7 ದಿನದಲ್ಲಿ ವಾಹನ ತೆರವಾಗಬೇಕು. ಇಲ್ಲ ಅಂತಂದ್ರೆ ಬರ್ತಾರೆ, ನಿಮ್ಮ ಗಾಡಿನ ಜಪ್ತಿ ಮಾಡ್ಕೊಳ್ತಾರೆ, ಟೋಯಿಂಗ್ ಮೂಲಕ ಹೋಗ್ತಾರೆ. ಹೋದ್ಮೇಲೆ ನೀವು ಅಲ್ಲೂ ಹೋಗಲಿಲ್ಲ ಅಂತಂದ್ರೆ ಹರಾಜನ್ನು ಹಾಕ್ತಾರೆ. ಜಿಬಿಎ ಅಧಿಕಾರಿಗಳು ಈ ರೀತಿಯಾಗಿ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಅವರು ಸ್ಮಾರ್ಟ್ ಸಿಟಿಯನ್ನು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೆಜ್ಜೆಯನ್ನ ಇಟ್ಟಿರುವಂಥದ್ದು ಸರ್ಕಾರ. ಇದೀಗ ಸರ್ಕಾರ ಮುಂದಾಗಿರುವಂತಹ ಮತ್ತೊಂದು ಕಾರ್ಯಕ್ರಮ
ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಯಿತು. ಇದೀಗ ಎಲ್ಲಂದ್ರಲ್ಲಿ ಹಾಗೆ ಫುಟ್ಪಾತ್ ಅಕ್ಕಪಕ್ಕ, ಫುಟ್ಪಾತಲ್ಲಿ, ರಸ್ತೆಗಳಲ್ಲಿ ಎಲ್ಲೆಲ್ಲಿ ವಾಹನಗಳನ್ನು ನಿಲ್ಲಿಸಿರ್ತೀರೋ ಎಲ್ಲ ವಾಹನಗಳಿಗೂ ಈಗ ತೆರವು ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ವಿಶೇಷ ಅಭಿಯಾನಕ್ಕೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು.